ಹಾಯ್ ಫ್ರೆಂಡ್ಸ್, ನಾವು ಇವತ್ತು ಕ್ಯಾರೆಟ್ ಪಾಯಸ ಮಾಡ್ತಾ ಇದೀವಿ. ಬನ್ನಿ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ. ಇಂಗ್ರೀಡಿಯೆಂಟ್ ಬಂದು ಅರ್ಧ ಲೀಟರ್ ಹಾಲು, ಕ್ಯಾರೆಟ್ ಒಂದು, ಸಬ್ಬಕ್ಕಿ ಕಾಲ್ ಕಪ್ಪು, ಸಕ್ಕರೆ ಒಂದು 5 ಟೀ ಸ್ಪೂನು, ಡ್ರೈ ಫ್ರೂಟ್ಸು, ದ್ರಾಕ್ಷಿ, ಡ್ರೈ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಕಟ್ ಮಾಡಿ ಪುಡಿ ಮಾಡಿರ್ತೀವಿ. ಸಕ್ಕರೆ ನಿಮ್ಗೆ ಟೇಸ್ಟ್ ತಕ್ಕಂಗೆ ಹಾಕೊಬೇಕು. ತುಂಬಾ ಸ್ವೀಟ್ ಅದು ಚೆನ್ನಾಗಿರಲ್ಲ. ಬನ್ನಿ ಕುಕ್ಕಿಂಗ್ ಮಾಡೋಣ. ನಾವು ಇವಾಗ ಅರ್ಧ ಸ್ಪೂನ್ ತುಪ್ಪ ಹಾಕ್ತಾ ಇದೀವಿ. ಡ್ರೈ ಫ್ರೂಟ್ಸ್ ತಗೊಂಡಿದ್ದೀನಿ. 2 ಸ್ಪೂನ್ ಡ್ರೈ ದ್ರಾಕ್ಷಿ, ಗೋಡಂಬಿ 2 ಸ್ಪೂನು, ಬಾದಾಮಿ 2 ಸ್ಪೂನು. ಡ್ರೈ ಫ್ರೂಟ್ಸ್ ನಿಮ್ ಇಷ್ಟ, ಎಷ್ಟಾದ್ರೂ ಹಾಕೊಬಹುದು. ತುಂಬಾ ಜಾಸ್ತಿ ಹಾಕೋದ್ ಬೇಡ. ಇದನ್ನ ಇವಾಗ ಫ್ರೈ ಮಾಡ್ತಾ ಇದೀನಿ. ಸೊ ಡ್ರೈ ಫ್ರೂಟ್ ಫ್ರೈ ಆಗಿದೆ. ಸೊ ನಾನು ಬೌಲಲ್ಲಿ ಹಾಕೊಂತಾ ಇದೀನಿ. ಇದು 1/2 ಸ್ಪೂನು ತುಪ್ಪ ಹಾಕಿದ್ದಾಯ್ತು. ಇವಾಗ ಕ್ಯಾರೆಟ್ ಹಾಕ್ತಾ ಇದೀನಿ. ಸೊ ಇದು ಸ್ವಲ್ಪ ಫ್ರೈ ಮಾಡಬೇಕು. ಇವಾಗ ಆಲ್ಮೋಸ್ಟ್ ಇದು ಅರ್ಧ ಹಾಕಿರೋ ಕ್ವಾಂಟಿಟಿ ಅರ್ಧ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು. ಸೊ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಆಯ್ತು. ಏನಂತಾರೆ, ಕ್ಯಾರೆಟ್ ಹಸೆ ಸ್ಮೆಲ್ ಹೊರಟೋಯ್ತು. ಸ್ಮೆಲ್ ಗಮ್ ಅಂತ ಇದೆ. ಸೊ ಇದನ್ನ ತೆಗೆದಿಡ್ತಾ ಇದ್ದೀನಿ ಸೈಡ್ಗೆ. ನಾವು ಇವಾಗ ಅರ್ಧ ಲೀಟರ್ ಹಾಲು ಹಾಕ್ತಾ ಇದೀವಿ. ಅಂತಾರೆ ಹಾಲು ಚೆನ್ನಾಗಿ ಬಾಯ್ಲ್ ಆಗ್ಬೇಕು. ಉಕ್ಕೋಕಿನ ಮುಂಚೆ ನಾವು ಕ್ಯಾರೆಟ್ ಮತ್ತೆ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕಿ ರೆಡಿ ಮಾಡ್ಕೊಬೇಕು. ಇವಾಗ ಹಾಲು ಉಕ್ಕೋ ತರ ಬಂದಿರೋದ್ರಿಂದ ನಾವು ಸಬ್ಬಕ್ಕಿ ಇಟ್ಕೊಂಡಿದ್ವಲ್ಲ, ಸಬ್ಬಕ್ಕಿನ ಹಾಕ್ಬೇಕು. ಇವಾಗ ಹಾಲಿಗೆ ತೊಳೆದಿಟ್ಕೊಂಡಿರೋ ಸಬ್ಬಕ್ಕಿ ಹಾಕಿದೀವಿ. ಅದು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಮತ್ತೆ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು 5 ರಿಂದ 10 ನಿಮಿಷ ಹಾಲು ಬಿಸಿ ಆಗ್ತಾನೆ ಇರ್ಲಿ. ಹಾಕಿರೋ ಸಬ್ಬಕ್ಕಿ ಟ್ರಾನ್ಸ್ಪರೆಂಟ್ ಆಗಿ ಮೇಲೆ ಬರುತ್ತೆ. ಸೊ ಅಲ್ಲಿವರೆಗೂ ಬಾಯ್ಲ್ ಆಗ್ತಾ ಇರ್ಬೇಕು. ಸಬ್ಬಕ್ಕಿ ಈ ತರ ಟ್ರಾನ್ಸ್ಪರೆಂಟ್ ಆಗ್ಬೇಕು. ಈ ಟೈಮ್ ಅಲ್ಲಿ ನಾವು ಆವಾಗ ತುಪ್ಪದ ಜೊತೆ ಫ್ರೈ ಮಾಡ್ಕೊಂಡಿರೋ ಕ್ಯಾರೆಟ್ ನ ಸ್ವಲ್ಪ ಹಾಕೋಣ. ಸ್ವಲ್ಪನೇ ಹಾಕಿ ತಿರುಗಿಸಿ ನಾವಿವಾಗ ಕ್ಯಾರೆಟ್ ಹಾಕಿದೀವಲ್ಲ, ಅದು ಲೋ ಫ್ಲೇಮ್ ಅಲ್ಲಿ ಹೀಗೆ ಬಿಡೋಣ 5 to 10 ಮಿನಿಟ್ಸ್. ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಇವಾಗ ಕ್ಯಾರೆಟ್ ಆಮೇಲೆ ಸಬ್ಬಕ್ಕಿ ಎಲ್ಲ ಹಾಕಿ ಬಾಯ್ಲ್ ಆಗ್ತಾ ಇತ್ತು. 5 ರಿಂದ 10 ನಿಮಿಷ ಬಿಟ್ವಿ. ಇವಾಗ ನಾವು ಯಾಲಕ್ಕಿ ಪುಡಿ ಹಾಕ್ತಾ ಇದೀವಿ. ಯಾಲಕ್ಕಿ ಪುಡಿ ಹಾಕೋದು ಒಂಥರ ಫ್ಲೇವರ್ ಬರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟ್ಗೆ. ತುಂಬಾ ಜಾಸ್ತಿ ಹಾಕೊಂಬೇಡಿ, ಒಂದು 1/4 ಸ್ಪೂನ್ ಅಷ್ಟೇ. ಸೊ ಇವಾಗ 5 ರಿಂದ 10 ನಿಮಿಷ ಈ ತರ ತಿರುಗಿಸಿದ್ವಲ್ಲ. ಸೊ ಇವಾಗ ಕ್ಯಾರೆಟ್ ಸಬ್ಬಕ್ಕಿ ಎಲ್ಲ ಚೆನ್ನಾಗಿ ಬ್ಲೆಂಡ್ ಆಗಿರುತ್ತೆ. ಸೊ ನಾವಿವಾಗ ಶುಗರ್ ಟೇಸ್ಟ್ ತಕ್ಕಂಗೆ ಶುಗರ್ ಹಾಕೊಳ್ಳಿ. ನಾನು 2-3 ಸ್ಪೂನ್ ಹಾಕ್ತೀನಿ. ತುಂಬಾ ಆದ್ರೆ ಸ್ವೀಟ್ ಜಾಸ್ತಿ ಆಗುತ್ತೆ, ನೋಡ್ಕೊಂಡು ಶುಗರ್ ಹಾಕೊಳ್ಳಿ. ಸೊ ಮತ್ತೆ ಚೆನ್ನಾಗಿ ಈ ತರ ಮಿಕ್ಸ್ ಮಾಡಿ. ಡ್ರೈ ಫ್ರೂಟ್ಸ್ ಸ್ಟಾರ್ಟಿಂಗ್ ಅಲ್ಲಿ ಫ್ರೈ ಮಾಡಿಕೊಂಡಿದ್ವಲ್ಲ, ಇವಾಗ ಅದನ್ನ ಹಾಕಿ ಮಿಕ್ಸ್ ಮಾಡ್ತಾ ಇದೀವಿ. ಕ್ಯಾರೆಟ್ ಸಬ್ಬಕ್ಕಿ ಪಾಯಸ ರೆಡಿ. ನೋಡ್ತಾ ಇದ್ದಂಗೆ ತಿನ್ಬಿಡೋಣ ಬೇಗ ಅನಿಸ್ತಾ ಇದೆ. ನೋಡಿ, ಕ್ಯಾರೆಟ್ ಸಬ್ಬಕ್ಕಿ ಪಾಯಸ ರೆಡಿ. ಟೇಸ್ಟ್ ಮಾಡಕ್ಕೆ ನಮ್ಮ ಮಗು ಇದ್ದಾರೆ, ಟೇಸ್ಟ್ ಮಾಡಿ. ಸೂಪರ್. ನೀವು ಇದನ್ನ ಟ್ರೈ ಮಾಡಬಹುದು ಮನೆಯಲ್ಲಿ. Like, share, subscribe for future videos. Thank you.